ಬಳ್ಳಾರಿ ಶಾಂತಿನಗರದಲ್ಲಿ ಭೂ ವಿವಾದ. ಕಾಂಪೌಂಡ್ ಕಿತ್ತು ಹಾಕಿದ ಆರೋಪ, ಡಾಕ್ಟರ್ ಮೇಲೆ ಜೀವ ಬೆದರಿಕೆ ಹೇಳಿಕೆ. ಬಳ್ಳಾರಿ ನಗರದ ಕೊಳಗಲ್ ರಸ್ತೆಯ ಶಾಂತಿನಗರದಲ್ಲಿ ಭೂ ವಿವಾದಕ್ಕೆ ಸಂಬಂಧಿಸಿದ ಘಟನೆ ಬೆಳಕಿಗೆ ಬಂದಿದೆ. ಶಾಂತಿನಗರದ ನಿವಾಸಿ 85 ವರ್ಷದ ನಿವೃತ್ತ ಡಾಕ್ಟರ್ ಜೆಸಿ ಗುರುಮೂರ್ತಿಯವರು ತಮ್ಮ ಮನೆಗೆ ಸೇರಿದ ಸರ್ವೆ ನಂಬರ್ 983/B 0.12 ಸೆಂಟ್ ಜಾಗದಲ್ಲಿ ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಪಕ್ಕದ ನಿವಾಸಿ ತಿರುಮಲಯ್ಯ ಹಾಗೂ ಅವರ ಕುಟುಂಬಸ್ಥರು ಅಕ್ರಮವಾಗಿ ಪ್ರವೇಶಿಸಿ ದೌರ್ಜನ್ಯ ಎಸಗಿ ಕಿತ್ತು ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಡಾಕ್ಟರ್ ಗುರುಮೂರ್ತಿಯವರ ಹೇಳಿಕೆಯ ಪ್ರಕಾರ ಘಟನೆ ನಡೆದ ವೇಳೆ ಮನೆಯಲ್ಲಿ ಅವರು ಮತ್ತು ಅವರ ಪತ್ನಿ ಮಾತ್ರ ಇದ್ದರು. ಇದೇ ಸಂದರ್ಭದಲ್ಲಿ ತಿರುಮಲಯ್ಯ ತಮ್ಮ ಬೆಂಬಲಿಗರೊಂದಿಗೆ ಬಂದು ದೌರ್ಜನ್ಯ ಎಸಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಪೊಲೀಸರು ಇನ್ನೂ ಸ್ಥಳ ಪರಿಶೀಲನೆ ನಡೆಸಿಲ್ಲ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ತಿರುಮಲಯ್ಯರಿಂದ ತಮ್ಮ ಜೀವಕ್ಕೆ ಅಪಾಯವಿದೆ ಎಂಬ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 2002ರಲ್ಲಿ ತಾನು ಮತ್ತು ತನ್ನ ಅಣ್ಣನ ಮಗ ತಿರುಮಲಯ್ಯ ನಡುವೆ ಆಸ್ತಿ ಪಾಲು ವಿಭಾಗ ನಡೆದಿತ್ತು. ಆದರೆ ಸುಮಾರು 24 ವರ್ಷಗಳ ಬಳಿಕ ಇದೇ ಜಾಗದ ವಿಚಾರದಲ್ಲಿ ಮತ್ತೆ ವಿವಾದ ಉಂಟಾಗಿ ಕಾಂಪೌಂಡ್ ಹಾಗೂ ಕಲ್ಲು ಬಂಡೆಗಳನ್ನು ಕಿತ್ತು ಹಾಕಲಾಗಿದೆ ಎಂದು ಡಾಕ್ಟರ್ ಗುರುಮೂರ್ತಿ ತಿಳಿಸಿದ್ದಾರೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ರಕ್ಷಣೆ ನೀಡಬೇಕು, ತಮ್ಮ ಆಸ್ತಿಯನ್ನ ಸಂರಕ್ಷಿಸಬೇಕು ಹಾಗೂ ತಮ್ಮ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ನಿರ್ಮಿಸಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪಕ್ಷದ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಪೊಲೀಸ್ ತನಿಖೆಯ ಬಳಿಕ ಪ್ರಕರಣದ ಸತ್ಯಾಂಶ ಹೊರಬರಬೇಕಿದೆ. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹೆಸರು ಡಾಕ್ಟರ್ ಜೆಸಿ ಗುರುಮೂರ್ತಿ, MBBS, 84 years ಏಜ್, ರಿಟೈರ್ಡ್ ಲೈಫ್. ನನ್ನ ಮಗ ಫಾರಿನ್ ಕಂಟ್ರಿಯಲ್ಲಿ ಇರ್ತಾರೆ, ನಾನು ನನ್ನ ಹೆಂಡತಿ ಇಬ್ಬರೇ ಇರ್ತೀವಿ ಇಲ್ಲಿ. ಇವಾಗ ಈ ಜಾಗ ನಾವು ಕಂಬೈನ್ಡ್ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣನ ಹೆಸರಲ್ಲಿ ನಾವು ಕಂಬೈನ್ಡ್ ಫ್ಯಾಮಿಲಿಯಲ್ಲಿ ಪರ್ಚೇಸ್ ಮಾಡಿದ್ವಿ. 74ರಲ್ಲಿ 25 ಸೆಂಟ್ಸ್ ಪರ್ಚೇಸ್ ಮಾಡಿದ್ವಿ. 98ಲ್ಲಿ ನಮ್ಮ 84ರಲ್ಲಿ ನಮ್ಮ ಅಣ್ಣ ತೀರ್ಕೊಂಡ ಮೇಲೆ ನಮ್ಮ ಅಣ್ಣನ ಮಗ ನಾನು ಕಂಬೈನ್ಡ್ ಫ್ಯಾಮಿಲಿ 1998 ಅಲ್ಲಿ ನಾವು ಡಿವೈಡ್ ಆಯ್ತೀವಿ. ಆಮೇಲೆ 2004ರಲ್ಲಿ ಡಾಕ್ಯುಮೆಂಟ್ ಮಾಡಿಸಿದ್ವಿ, ಪಾರ್ಟಿಷನ್ ಡಾಕ್ಯುಮೆಂಟ್ ಮಾಡಿಸಿದ್ವಿ. ಅವ್ರಿಗೆ 12 ನಮಗೆ 12. ಆವಾಗಲಿಂದ ಅವ್ರಿಗೆ ಇದು ದಾರಿ, ಈ ಸೈಡು ದಾರಿ, ಅವ್ರದ್ದು ಸೈಟ್ ಇದು, ನಮ್ದು ಆ ಕಡೆ. ಇವಾಗ 27ನೇ ತಾರೀಕು ನಮಗೆ ಆ ಕಡೆ ಬರ್ತೈತೆ ಅಂತ ಅವರು ದೌರ್ಜನ್ಯವಾಗಿ ಬಂದೆ ಆ ಕಡೆ ಉಳಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಿವಿಲ್ ಮ್ಯಾಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಬೇರೆ ಜನ ಏನಂತ ಮಾಡಿದ್ರು ಸರ್ ನಿಮಗೆ? ನೀವು ಯಾರಿಗಂದ ಹೇಳ್ಕೊತಾರ, ಏನು ಮಾಡ್ಕೊಂತಾರೋ ಹಾಕಿದ್ರ ಹಾಕಿದ್ದಾರೆ. ದೌರ್ಜನ್ಯವಾಗಿ ಬಂದು ಈಗ ನಿಮ್ಗೆ ಏನು ಆಗುತ್ತೆ ಸರ್? ಅಂದ್ರೆ ಇವಾಗ ಅಂದ್ರೆ ನಮಗೆ ಇವಾಗ ನನ್ನ ಪ್ರಾಣ ಭಯ ಒಂದನೇದು, ಎರಡನೇದು ನನ್ನ ಆಸ್ತಿ ನನಗೆ ವಾಪಸ್ ಬರಬೇಕು. ಇಷ್ಟು ವರ್ಷದ ಸಮಸ್ಯೆ ಈಗ ಬಂದಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ 74ರಲ್ಲಿ ನಾವು ಸೈಟ್ ತಗೊಂಡಿದ್ವಿ. ಡಿಸ್ಪ್ಯೂಟ್ ಇಲ್ಲ, ಪಕ್ಕದಲ್ಲಿ ಡಿಸ್ಪ್ಯೂಟ್ ಇಲ್ಲ. ಆಮೇಲೆ ನಾವು 2024ರಲ್ಲಿ ಪಾರ್ಟಿಷನ್ ಆಗಿದೆ. ಆವತ್ತಿನಿಂದ ಇವತ್ತಿವರೆಗೂ ದೇರ್ ಇಸ್ ನೋ ಡಿಸ್ಪ್ಯೂಟ್ ಅನ್ನೋದಿಲ್ಲ. ಆಮೇಲೆ 27ನೇ ತಾರೀಕು ಅವರು ಏಕಾಏಕಿ ಬಂದು ದೌರ್ಜನ್ಯವಾಗಿ 3 ಜನ ಹರಿಜನ ಕರ್ಕೊಂಡು ಬಂದಿದ್ದಾರೆ. ಆ ಬಂಡೆ ಉಣಬೇಕು ಬೇರೆ ಊರ್ಲಿಂದ, ಸುಗ್ಗಿನಹಳ್ಳಿ
ಬಂದರು. ನಾವೇನನ್ನ ಅಲ್ಲಿ ಹೋದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅನ್ನೋದು. ಹಂಗಾಗಿ ನಾನು ಅವ್ರು ಕೂಡ ಪೊಲೀಸ್ ಏನಾದ್ರು ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡಿದ್ರ? ಮಾಡಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಬಂದಿಲ್ಲ. ಅವರು ಸ್ಟೇಷನ್ ಕರೆದ್ರೆ ಈ ಪಾರ್ಟಿ ನಾನು ಬರೋದಿಲ್ಲ, ಏನು ಮಾಡ್ಕೊಂತಾರೆ ಮಾಡಿ ಅಂತ ನಮ್ಮಿಂದನೇ ಮಾತಾಡ್ತಾರೆ. ಪೊಲೀಸರು ಯಾಕೆ ನಿಷ್ಕ್ರಿಯವಾಗಿದ್ದಾರೆ ಅಂತ ಸ್ವಲ್ಪ ಅವ್ರಿಗೆ ಪೊಲಿಟಿಕಲ್ ಲೀಡರ್ ಇತ್ತು, ಪೊಲಿಟಿಕಲ್ ಪಾರ್ಟಿ ಆತ ಪಾರ್ಟಿ ನಾಯಕ. ಆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಪೊಲೀಸರು ಮಾತಾಡ್ತಾರೆ. ನಮ್ಮ ಮಣ್ಣಿನ ಹೆಸರೇನು ಸರ್? ತೀರ್ಕೊಂಡಿದ್ದಾರೆ. ಈಗ ಅವ್ರ ಮಕ್ಕಳು, ಅವ್ರ ಮಗ ತಿರುಮಲಯ್ಯ. ಅವರೇ ನಿಮ್ಗೆ ಅವ್ರ ಮತ್ತೆ ಯಾರು ಅವ್ರ ಮಕ್ಕಳು ಅವರೇ ಬದುಕಿ ಹಾಕ್ತಾರೆ. ಅವ್ರ ಮನೆಯವರೆಲ್ಲ ಎಲ್ಲರೂ.